ಹಲೋ, ನಾನು ನಿಮ್ಮ ನಿರಂಜನ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿಂದ ನೆಕ್ಸ್ಟ್ ಲೆವೆಲ್ ವಿಡಿಯೋಸ್ ಬರುತ್ತೆ ಈ ಯೂಟ್ಯೂಬ್ ಚಾನಲ್ ಅಲ್ಲಿ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ಈ ಯೂಟ್ಯೂಬ್ ಚಾನಲ್ ನಿಮ್ಗೆ ಯಾವ್ಯಾವ ತರ ವಿಡಿಯೋ ಬೇಕು ಅಂತ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನ ಪಟ ಅಂತ ರೆಡಿ ಮಾಡಿ ಹಾಕ್ತೀನಿ. ಎಂಜಾಯ್ ಮಾಡಿ, ಜುಟ್ಟು ಕಿತ್ಕೊಂಡು ನೀವು ವಿಡಿಯೋಗಳನ್ನ ನೋಡ್ಬೇಕು ಹಂಗೆ. ಸರ್, ಆಮೇಲೆ ಹೇ, ಅನ್ಇನ್ವೈಟೆಡ್ ಗೆಸ್ಟ್ ನೀವು. ಹಲೋ, ಎಕ್ಸ್ಕ್ಯೂಸ್ ಮೀ. ಇದು ಫಸ್ಟ್ ಆಫ್ ಆಲ್ ನಂದು ಯೂಟ್ಯೂಬ್ ಚಾನಲ್. ಆಲ್ರೆಡಿ ಒಂದು ಪಾರ್ಟ್ ಕೂಡ ಆಗಿದೆ. ನೀನ್ ಏನಕ್ಕೆ ಅದೆಲ್ಲದಕ್ಕಿಂತ ಲೈವ್ ಅಲ್ಲಿ ಏನಂತ ಚಾಲೆಂಜ್ ಮಾಡಿದ್ದು, ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಅಂತ. ಈ ತರ ಇನ್ನೊಬ್ರು ಯೂಟ್ಯೂಬ್ ಚಾನಲ್ಗೆ ಕಳ್ಳರ ತರ ಬಂದು ಕುತ್ಕೊಂಡಿದ್ದೀರಾ. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಹಲೋ, ನೀವು ಖಾಲಿ ವಾಟರ್ ಬಾಟಲ್ ನ ಕೈಯಲ್ಲಿ ಇಟ್ಕೊಂಡು ಅಲಾಡ್ಸ್ಕೊಂಡ್ ಮಾತಾಡ್ತಿರೋದು ನನಗ್ ನೀವು ಹೇಳ್ತಿರೋದ? ಫಸ್ಟ್ ಶರ್ಟ್ ಗುಂಡಿ ಹಾಕೊಂಡು ಮಾತಾಡೋದನ್ನ ಕಲೀರಿ ನೀವು. ಇಲ್ಲ, ನಮ್ದು ಆರಾನೇ ಹಿಂಗಿರುತ್ತೆ. ಅದೆಲ್ಲ ಬಿಡಿ. ಫಸ್ಟ್ ಆಫ್ ಆಲ್ ನಾನು ಯೂಟ್ಯೂಬ್ ಚಾನಲ್ಗೆ ಏನಕ್ಕೆ ಬಂದಿದ್ದೀರಾ ನೀವು? ಅಲ್ಲ, ನೀವು ಯೂಟ್ಯೂಬ್ ಚಾನಲ್ ಅಂತ ಲೈಟ್ ಕ್ಯಾಮ್ರಾ ಎಲ್ಲ ಫಿಕ್ಸ್ ಮಾಡ್ಬಿಟ್ಟು ಎಲ್ರಿಗೂ ಹೋಗಿದ್ರಿ ನೀವು? ಅದು ನಮ್ಮ ಇಷ್ಟ. ನಮ್ ಯೂಟ್ಯೂಬ್ ಚಾನಲ್ ನೀವ್ ಯಾಕೆ ಬಂದ್ರಿ? ಜಾಗ ಖಾಲಿ ಇತ್ತು, ಕ್ಯಾಮ್ರಾ ರೋಲಿಂಗ್ ಅಲ್ಲಿ ಇತ್ತು, ನಾವ್ ಮಾತಾಡಕ್ ಶುರು ಮಾಡ್ತು ಅಂದ್ರೆ ಆಡ್ತಿರೋದು. ನೋಡಿ, ಇವ್ನ ಬಿಟ್ರೆ ಮಾತಾಡ್ತಾನೆ ಇರ್ತಾನೆ. ನನ್ಗೊಂದು ಡೌಟ್. ಏನು? ನೀವು ಅನ್ನ ತಿಂತಾರಾ ಅಥವಾ ಅಂದಾನೆ ತಿಂತೀರಾ? ಇಷ್ಟು ಚೆನ್ನಾಗಿದ್ದೀರಲ್ಲ. ನೋಡಿ, ನಾನು ಗೈಸ್, ಈ ಡೈಲಾಗ್ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ. ಈ ತರದ್ದು ಇನ್ನೂ ಒಂದಷ್ಟು ಬರ್ತಾ ಇರುತ್ತೆ. ಆಕ್ಚುಲಿ ಈ ವಿಡಿಯೋಲಿ ಬಾಯ್ ಮುಚ್ಚಿ ಇವ್ರು ಬಿಟ್ರೆ ಇದೇ ತರ ಒಟ ಅಂತ ಮಾತಾಡ್ತಾನೆ ಇರ್ತಾರೆ. ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕು. ಇವ್ರು ಏನೋ ಗೊತ್ತಿಲ್ಲ ಯಾಕೆ ಬಂದು ನನ್ನ ಯೂಟ್ಯೂಬ್ ಚಾನಲ್ ಕೂತಿದ್ದಾರೋ. ಸುಮ್ಮನೆ ದೊಡ್ಡದಾಗಿ ಬಿಲ್ಡಪ್ ಎಲ್ಲ ತಗೊಂಡು ಲೈವಲ್ಲಿ ಬಂದು ನನ್ನ ಯೂಟ್ಯೂಬ್ ಚಾನಲ್ ಅಂತ ಈ ತರ ಬೇರೆಯವ್ರ ಯೂಟ್ಯೂಬ್ ಚಾನಲ್ಗೆ ಬಂದು ನೋಡಿ. ನಾನು ಆಗ್ಲೇ ಹೇಳ್ದೆ ಅಲ್ವಾ ಪಾರ್ಟ್ 1 ಅಲ್ಲಿ ನನ್ನ ಡ್ರೀಮ್ ಬಾಯ್ ಫ್ರೆಂಡು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತೆಲ್ಲ. ಆ ಯಾವ ಕ್ವಾಲಿಟೀಸು ಇವರಲ್ಲಿಲ್ಲ. ಅಂಡ್ ಆ ಬಾಯ್ ಫ್ರೆಂಡ್ ಅಂತೂ ಇವ್ರಂತೂ ಅಲ್ಲ. ಎರಡನೇ ಭಾಗಕ್ಕೆ ವೇಟ್ ಮಾಡ್ಬೇಕು ನಾವು. ಅಲ್ಲ, ನಂಗೆ ಒಂದು ಅರ್ಥ ಆಗ್ತಿಲ್ಲ. ಇವರು ಈ ಡೀಟೇಲ್ಸ್ನೆಲ್ಲ ಇವಾಗ ನಾನು ಬಂದ್ಮೇಲೆ ಏನಕ್ಕೆ ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ವಲ್ಲ. ಯಾಕಂದ್ರೆ ನೀವು ಬಂದು ಕುತ್ಕೊಂಡಿದ್ದೀರಾ. ಅವ್ರು ಅನ್ಕೊಂಡ್ಬಿಟ್ರೆ ನೀವೇ ನನ್ನ ಬಾಯ್ ಫ್ರೆಂಡ್ ಅಂತ. ಪಾಯಿಂಟ್ ಟು ಬಿ ನೋಟೆಡ್. ಪ್ಲೀಸ್ ಮ್ಯಾಮ್, ಪ್ರೊಸೀಡ್. ನನ್ನ ಬಾಯ್ ಫ್ರೆಂಡ್ ಇವನಂತೂ ಅಲ್ಲ. ಆಗ್ಲೇ ಹೇಳಿದ್ನಲ್ವಾ, ನಾನು ರಿಲೇಶನ್ಶಿಪ್ ಅಲ್ಲಿ ಲುಕ್ಸ್ ಮ್ಯಾಟ್ರ್ ಆಗಲ್ಲ ಅಂತ. ಹಾಗೆ ನನ್ನ ಫ್ರೆಂಡುವೇ ಲುಕ್ಸ್ ಮ್ಯಾಟ್ರ್ ಆಗಬಾರ್ದು ಅಂತಾನೆ ಈ ತರ ಮಾಡ್ಕೊಂಡಿದ್ದೀನಿ. ಸೊ ಇವ್ ನನ್ನ ಬೆಸ್ಟ್ ಫ್ರೆಂಡು. ಅವಾಗ ಇದ್ರಲ್ಲಿ ಹೊಡಿತಾರೆ, ನನಗೆ ಡಿಸ್ಟರ್ಬ್ ಆಗ್ತಿದೆ. ಇವಾಗ ಮಾತಾಡಿ. ನಂಗೆ ಒಂದೇನು ಇಷ್ಟ ಆಗ್ತಿಲ್ಲ ಅಂದ್ರೆ, ಯೂಟ್ಯೂಬ್ ಚಾನಲಲ್ಲಿ ನಂದ ಯೂಟ್ಯೂಬ್ ಚಾನಲ್ ನಿಮ್ದ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನನ್ಗಿಂತ ಚೆನ್ನಾಗಿ ಇವ್ರು ಮಾತಾಡ್ತಿದ್ದಾರೆ. ಅದು ನನಗೆ ತುಂಬಾನೇ ಇಷ್ಟ ಆಗದೆ ಅಂತ ವಿಷಯ. ಹಲೋ, ಗೆಸ್ಟ್ ಅಪಿಯರೆನ್ಸ್ ಅಂತಿದ್ದಕ್ಕೆ ಬಂದು ಹೋಗ್ತಿರೋದು, ಪರ್ಮನೆಂಟ್ ಆಗಿ ಎಲ್ಲ ಆಗಲ್ಲ. ಕರ್ದಿಲ್ಲ, ಎದ್ದೋಗ್ರಿ. ಇಮೋಷನಲ್ ಡ್ಯಾಮೇಜ್. ಹಲೋ, ಎಕ್ಸ್ಕ್ಯೂಸ್ ಮೀ ಮಿಸ್ ಬ್ಯೂಟಿಫುಲ್. ನಾನು ಇಲ್ಲಿ ಬಂದು ಕೂತಿರೋದಕ್ಕೇನೆ ಇದ್ರ ರಿಸಲ್ಟ್ ಹೆಂಗಿರುತ್ತೆ ಅಂತ ಒಂದ್ಸಲಿ ನೀವು ರೀಡ್. ಪ್ಲೀಸ್ ದಯವಿಟ್ಟು ಯಾರು ಇವ್ನು ಬಂದಿದ್ದಾನೆ ಅಂತ ನೋಡೋರು ನೋಡ್ದೇ ಇರಬೇಡಿ. ಪ್ಲೀಸ್ ನೋಡಿ, ಆಯ್ತಾ? ಹಲೋ, ಇದನ್ನೆಲ್ಲ ನೀವೇ ಗಂಟಿಂದ ಒಳಗಡೆ ನುಂಕೊಂಬಿಡಿ. ಈ ವಿಡಿಯೋ ಆಚೆ ಬರ್ತಿದ್ದಂಗೆನೆ ಲೈಕ್ ಬಟನ್ ಎಲ್ಲ ಕಿತ್ತೋಗ್ಬಿಡುತ್ತೆ, ಸಬ್ಸ್ಕ್ರೈಬ್ ಗಂಟೆ ಕೆಟ್ಟೋಗ್ಬಿಡುತ್ತೆ. ಆಕ್ಚುಲಿ ಅವ್ರು ನೋಡ್ತಾ ಇರೋದು ನನ್ನ ಡ್ರೀಮ್ ಬಾಯ್ ಫ್ರೆಂಡ್ ಯಾರು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ನೀವು ಬಂದಿದ್ದೀರಾ ಅಂತಲ್ಲ. ನಾನು ಆಗ್ಲೇ ಹೇಳ್ದಂಗೆ ಇವನಂತೂ ನನ್ನ ಬಾಯ್ ಫ್ರೆಂಡ್ ಅಲ್ಲ. ನನಗೆ ಬೇಡ ಅಂದ್ರೂ ಸಿಕ್ಕಿರೋ ಅಂತ ಫ್ರೆಂಡ್ ಇವನು. ಥ್ಯಾಂಕ್ಸ್ ಫಾರ್ ದ ರೆಸ್ಪೆಕ್ಟ್. ಸೊ ಕರ್ದಿಲ್ಲ ಅಂತಂದ್ರು ಬಂದು ಕುತ್ಕೊಂಡ್ ಬಿಟ್ಟಿದ್ದಾರೆ. ಸರಿ ಆಯ್ತು, ಜಾಸ್ತಿ ಹೊತ್ತೆಲ್ಲ ಟೈಮ್ ಇಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ. ಸೊ ಜಾಸ್ತಿ ಅಂತೂ ಟೈಮ್ ಇಲ್ಲ, ಈಗಲೇ ಹೇಳ್ತಾ ಇದ್ದೀನಿ. ಜಾಸ್ತಿ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ, ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡಿ. ಫುಲ್ ಮಾಸ್ ಆಗಿರ್ಬೇಕು. ನಾನ್ ಕೊಡೋದಲ್ಲ, ನೀವು ತಗೊಳ್ಳಿ. ನಾನು ಯಾಕೆ ನಿಮಗೆ ಬಿಲ್ಡಪ್ ಕೊಡ್ಲಿ? ಚಿಕ್ಕದಾಗಿ ಬೇಗ. ಹಾಯ್, ನನ್ನ ಹೆಸರು ನಿರಂಜನ್. ಚಿಕ್ಕದಾಗಿ ಅಂದ್ರಲ್ಲ. ಹಾಯ್, ನಾನು ನಿರಂಜನ್ ಮಾತಾಡ್ತಾ ಇದ್ದೀನಿ. ಇನ್ನು ಮಿಕ್ಕಿದ ಇಂಟ್ರೊಡಕ್ಷನ್ ಬೇಡ ಅನ್ಸುತ್ತೆ. ಆಕ್ಚುಲಿ ಇದೆಲ್ಲ ಇಂಟ್ರೆಸ್ಟಿಂಗ್ ಅನ್ಸಲ್ಲ ನಿಮಗೆ. ಈಗ ತುಂಬಾ ಇಂಟ್ರೆಸ್ಟಿಂಗ್ ಏನು ಅಂತ ಹೇಳಿದ್ರೆ, ನಾನು ನೀವು ಹೇಗೆ ಪರಿಚಯ ಆದ್ವಿ, ಈ ಒಂದು ಸ್ಟೇಜಿಗೆ ಬರೋದಕ್ಕೆ ಕಾರಣ ಏನು. ಅಂದ್ರೆ ನಮ್ಮ ಫ್ರೆಂಡ್ಶಿಪ್. ಎಸ್, ನಮ್ಮ ಜರ್ನಿ ಹೇಗಿತ್ತು ಅಂತ. ಸೊ ನಿಮ್ಮನ್ನ ನೋಡಿದ ತಕ್ಷಣ ನನ್ನ ಫಸ್ಟ್ ಇಂಪ್ರೆಷನ್ ಹೇಗಿತ್ತು, ನನ್ನ ನೋಡಿದ ತಕ್ಷಣ ನಿಮ್ಮ ಫಸ್ಟ್ ಇಂಪ್ರೆಷನ್ ಹೇಗಿತ್ತು? ಆ ಕರ್ಮ, ಆ ಘಟನೆ ಯಾಕೆ ನೆನಪಿಸ್ತೀರಾ ನನಗೆ ಮತ್ತೆ? ನೆನಪಾಗಿದೆ, ಹೇಳಿ. ನೆನಪಾಯ್ತು, ಹೇಳಿ. ಓಕೆ, ಇವ್ರದ್ದು ಫಸ್ಟ್ ಇಂಪ್ರೆಷನ್
ನಾನು ಈ ಐಕಾನಿಕ್ ಪೋಸ್ಗೆ ಹೋಗ್ತಾ ಒಂದು ಇದ್ದೀನಿ. ನಿಮಿಷ ಫಸ್ಟ್ ಇದು ಇಟ್ಕೊಂಡಿರಿ, ಬೇಕಾಗುತ್ತೆ ನಿಮಗೆ. ನಿಮಗೆ ಬೇಕಾಗುತ್ತೆ. ಆಯ್ತು. ಆಯ್ತಾ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಅದಕ್ಕಲ್ಲ, ಕಣ್ಣೀರ್ ಒರೆಸ್ಕೊಳ್ಳೋದಕ್ಕೆ. ಸೊ ನಾನು ಇವ್ರನ್ನ ಫಸ್ಟ್ ನೋಡಿದ್ದು ಲುಕ್ ಟೆಸ್ಟ್ ಅಲ್ಲಿ ನಾನು ನೋಡಿಲ್ಲ, ಇವ್ರನ್ನ ಶೂಟಿಂಗ್ ಅಲ್ಲಿ ನೋಡಿದ್ದು. ಫಸ್ಟ್ ಡೇ ಬಂದು ಆಡಿಷನ್ ಲುಕ್ ಟೆಸ್ಟ್ ಇದು ಲುಕ್ ಟೆಸ್ಟ್ ಅಲ್ಲಿ ನೋಡಿಲ್ಲ ನಾನು. ಫಸ್ಟ್ ಡೇ ಬಂದಾಗ ಯು ಆರ್ ಅನ್ಲಕ್ಕಿ. ಅಲ್ಲೇ ನೋಡಕ್ ಸಿಕ್ಕಿಲ್ಲ. ಪರವಾಗಿಲ್ಲ, ನಂಗೆ ಈಗ ಸಿಕ್ಕಿರೋ ಲಕ್ಕೇ ಸಾಕು. ಆಮೇಲೆ ಯಾರೋ ಲಗೇಜ್ ಇಟ್ಕೊಂಡು ಹೋಗ್ತಾ ಇದ್ರು, ಅದ್ರಲ್ಲೂ ಒಂದು ಸ್ವ್ಯಾಗ್ ಅಲ್ಲಿ ಫುಲ್ಲು ಹಿಂಗೆಲ್ಲ ಓವರ್ ಆಕ್ಟ್ ಮಾಡ್ಕೊಂಡು ಹೋಗ್ತಿದ್ರು. ಯಾರಪ್ಪ ಇದು ಓವರ್ ಆಕ್ಟಿಂಗು ಅಂತ ನೋಡ್ಕೊಂಡು ನನ್ನ ಪಾಡಿಗೆ ನಾನು ಪಾಸ್ ಆದೆ. ಅದಾದ್ಮೇಲೆ ಅನ್ಸಿದ್ದು ಯಾಕೋ ಇವ್ರ ಹತ್ರ ಅಂದ್ರೆ ಫಸ್ಟ್ ಇಂಪ್ರೆಷನ್ ಹೆಂಗೆ ಅಂತಂದ್ರೆ ನಮ್ಮ ಅಷ್ಟು ಅಂದ್ರೆ ಕನೆಕ್ಟ್ ಆಗಲ್ಲ ಅನ್ನೋ ತರ ಫೀಲ್ ಆಯ್ತು. ನಾವಿಬ್ರು ಮಾತು ಆಡ್ಲಿಲ್ಲ. ನನ್ನ ಪಾಡಿಗೆ ನಾನು ಆ ಕಡೆ ಹೋದೆ, ಇವ್ರ ಪಾಡಿಗೆ ಆ ಕಡೆ ಹೋದ್ರು. ಇಷ್ಟನಾ? ಓಕೆ. ಈಗ ನಾನು ನಿಮ್ಮನ್ನ ಫಸ್ಟ್ ಟೈಮ್ ಯಾವಾಗ ನೋಡಿದೆ ಅಂತ ಹೇಳ್ತೀನಿ. ಫಸ್ಟ್ ಟೈಮ್ ನಂದು ಲುಕ್ ಟೆಸ್ಟ್ ಏನೋ ಆಗ್ತಿತ್ತು. ನಿಮ್ದು ಆಲ್ರೆಡಿ ಮುಗ್ದೋಗಿತ್ತು, ನಾವಿಬ್ರು ನೋಡೋದಕ್ಕೆ ಸಿಗ್ಲಿಲ್ಲ, ಇಬ್ರು ಮೀಟ್ ಆಗೋದಕ್ಕೆ ಆಗಲಿಲ್ಲ. ಬಟ್ ನೀವು ನಿಮ್ದೊಂದು ಬ್ಲ್ಯಾಕ್ ಕಲರ್ ಬ್ಯಾಗ್ ಅನ್ಸುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ಬ್ಲ್ಯಾಕ್ ಕಲರ್ ಬ್ಯಾಗ್ ಹಾಕ್ಕೊಂಡು ಕೆಫೆಸ್ಟ್ರಿ ಹೌಸ್ ಬಸವನಗುಡಿ ಶೂಟಿಂಗ್ ಮನೆ, ಅಲ್ಲಿಂದ ಜಸ್ಟ್ ನಾನು ಸುಮ್ಮನೆ ಹಿಂಗೆ ನೋಡಿದ ತಕ್ಷಣ ನನಗೆ ಕಾಲ್ ಕಾಣಿಸ್ತು. ಹುಡುಗಿ ಸಾಕಾಗಿದ್ದಾಳೆ ಅನ್ಕೊಂಡ್ರೆ ಭ್ರಮೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ನೀವು. ಈ ಯೂಟ್ಯೂಬ್ ವಿಡಿಯೋಲಿ ಆಡ್ ಬರುತ್ತಲ್ಲ, ಬೇಡ ಅನಿಸ್ತಿರುತ್ತೆ, ಆದರೆ ಸ್ಕಿಪ್ ಮಾಡೋಕ್ಕಾಗಲ್ಲ. ನನ್ನ ಯೂಟ್ಯೂಬ್ ಚಾನಲ್ ನನ್ನ ಇಷ್ಟ. ಸರಿ. ಹೇಳಿ. ಸೊ ಈಗ ಬರೀ ಕಾಲ್ ನೋಡ್ತೀನಿ, ಕಾಲ್ ನೋಡಿದ್ರೆ ಇದು ಒಂಥರ ರಿಯಾಲಿಟಿಗೆ ತುಂಬ ದೂರ ಅನ್ನೋ ಥರ. ಅಂದರೆ ಮನುಷ್ಯರ ಕಾಲು ಇಷ್ಟು ಬೆಳ್ಳಗಿರುತ್ತ ಅನ್ನೋ ಥರ ಫುಲ್ ಬೆಳ್ಳಗಿದೆ. ಈ ವ್ಯಾಸ್ಲಿನ್ ಆ್ಯಡಲ್ಲಿ ಹಿಂಗೆ ಕ್ರೀಮ್ ಹಾಕೊಂಡು ಹಿಂಗೆ ಉಜ್ಬೇಕಾದ್ರೆ ಕಾಲು ವೈಟಿಗಿರುತ್ತಲ್ಲ, ಆ ಥರ ಕಾಣಿಸಿದ್ದು. ಆಮೇಲೆ ಯಾರು ಗುರು ಇದು ಇಷ್ಟೊಂದು ಇಟ್ಟು, ಆಮೇಲೆ ಇನ್ನೊಬ್ರು ಕಾಸ್ಟ್ಯೂಮರ್ ಕಾಣಿಸಿದೆ ಕಾಲು. ಸೊ ಅದು ಫಸ್ಟ್ ಇಂಪ್ರೆಷನ್ನು. ಬಟ್ ಓವರಾಲ್ ನಿಮ್ಮ ಬಗ್ಗೆ ಒಂದು ಇಮೇಜ್ ಕ್ರಿಯೇಟ್ ಆಗಿದ್ದಾಗಿರ್ಬೋದು ಅಥವಾ ಒಪಿನಿಯನ್ ಕ್ರಿಯೇಟ್ ಆಗಿರ್ಬೋದು. ಯಾವಾಗ ಅಂತ ಹೇಳಿದ್ರೆ, ಇನಿಷಿಯಲ್ ಟೈಮ್ ಶೂಟಿಂಗ್ ಕೊಡೈಕೆನಾಲಲ್ಲಿ ಶೂಟಿಂಗ್ ಇತ್ತು. ಅಲ್ಲಿ ಫಸ್ಟ್ ಟೈಮು ಒಂದು ಹೆಂಚು ಇಂದ ನಾನು ಇವ್ರನ್ನ ಮೇಲ್ಗಡೆ ಎಸ್ಕೇಪ್ ಮಾಡ್ಕೊಂಡು ಹೋಗೋ ಥರ ಒಂದು ಸೀನ್ ಶೂಟು. ಆ ಬ್ಲಾಕೆ ಫಸ್ಟ್ ಶೂಟ್ ಆಗಿದ್ದು. ಅಲ್ಲಿ ಇವಾಗ ಶೂಟ್ ಮಾಡ್ಬೇಕಾದ್ರೆ ಆಗಿರ್ಬೋದು, ಮಾತುಕತೆ, ನಾನು ಸ್ವಲ್ಪ ಮಾತು ಜಾಸ್ತಿ ಮಾತಾಡೋದು ಈ ಥರದ್ದೆಲ್ಲ. ಬಟ್ ಇವರು ಮೂಕಿ ಚಿತ್ರ ಹೀರೋಯಿನ್ ಥರ ಅಲ್ಲಿ ನನಗೆ ಕಂಬ್ಲಿ ಸೆಟ್ಟಲ್ಲಿ ಇದಾಗಿದ್ದು. ಈ ಹುಡುಗಿಗೆ ಮಾತೇ ಬರಲ್ಲ ಅಥವಾ ಏನು, ಮಾತಾಡೋದಕ್ಕೆ ಎಂಥ ಪ್ರಾಬ್ಲಮ್ಮು, ಮೇ ಬಿ ಮಾತಾಡೋದಕ್ಕೂ ದುಡ್ಡು ಕೊಡ್ಬೇಕನ್ಸುತ್ತೆ ಅಂತ ಅಂದ್ಕೊಂಡು ಇದು ಮಾಡ್ತಾಯಿದ್ದೆ. ದೆನ್ ಅವಾಗ ನನಗೆ ಅನಿಸಿದ್ದು, ಓಕೆ ಇದು ನಮ್ಮ ಕ್ಯಾಟಗರಿ ಅಲ್ಲ ಗುರು, ಇದು ಇವ್ರು ಕಂಪ್ಲೀಟ್ ಬೇರೆ ಡೈರೆಕ್ಷನು, ನಾನು ಕಂಪ್ಲೀಟ್ ಬೇರೆ ಡೈರೆಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಇದು ಒಂದು ಫಸ್ಟ್ ಒಪಿನಿಯನ್. ನನಗೆ ನೀವು ಫಸ್ಟ್ ಅವ್ರನ್ನ ನೋಡಿದಾಗ ನನ್ಗೆ ಅನ್ಸಿದ್ದೇನಂತಂದ್ರೆ, ಫಸ್ಟ್ ಅವ್ರ ವಾಕಿಂಗ್ ಅಷ್ಟೇ ನಂಗೆ ಫೀಲ್ ಆಗಿದ್ದು. ಅದಾದ್ಮೇಲೆ ಇವ್ರು ಹೇಳ್ದಂಗೆ ಆ ಫಸ್ಟ್ ಸೀನಲ್ಲಿ ಬಂದ್ವಿ, ಏನು ಒಂದು ಮಾತಾಡ್ತಾರೆ ಒಬ್ರು ಬಿಡಲ್ಲ. ಲೈಟ್ ಮ್ಯಾನ್ಸು, ಈ ಕಡೆ ಪ್ರೊಡಕ್ಷನ್ ಅಣ್ಣ, ಡೈರೆಕ್ಟ್ರು, ಎಲ್ಲರ ಹತ್ರನೂ ಮಾತಾಡ್ತಿರ್ತಾರೆ. ತುಂಬ ಮಾತಾಡ್ತಿದ್ರು. ಅವಾಗ ನನಗೆ ಇವ್ರು ಯಾರು ಇವ್ರಿಗೇನೋ ನನಗೇನು ಜಾಸ್ತಿ ಪೇಮೆಂಟ್ ಕೊಟ್ಟಿದ್ದಾರಾ, 5 ರೂಪಾಯಿಗೆ ಮಾಡು ಅಂದರೆ 500 ರೂಪಾಯಿಗೆ ಮಾಡ್ತಿದ್ದಾರಲ್ಲ ಅಂತ ಅಂದ್ಕೊಂಡಿದ್ದು. ಅವಾಗ ಅನ್ಸಿದ್ದೇನಂತಂದರೆ, ಓಕೆ ನನಗೂ ಅವ್ರಿಗೂ ವೈಬ್ ಆಗಿ ಬರಲ್ಲ. ಸೊ ಓಕೆ, ಶಾರ್ಟಾಗಿ ಬರ್ತೀವಿ, ಶಾರ್ಟಲ್ಲಿ ಏನಿದೆ ಅಷ್ಟು ಮಾತಾಡ್ತೀವಿ, ಹೋಗ್ತೀವಿ, ಇಷ್ಟೇ ಅನ್ನೋ ಥರನೇ ತುಂಬ ದಿನ ನಾವು ಆ್ಯಕ್ಚುಲಿ ಇದ್ದಿದ್ದು ಹಿಂಗೇನೆ. ಇಂಪ್ರೆಷನ್ ಚೇಂಜ್ ಆಗಿದ್ದು ಯಾವಾಗ ಅಂತಂದರೆ, ಇವ್ರ ಫ್ರೆಂಡ್ ಆಗೋದಕ್ಕೆ, ಬೇರೆ ಹುಡುಗಿರು ಫ್ರೆಂಡ್ಸ್ ಆಗೋದಕ್ಕೆ ಏನೇನೆಲ್ಲ ಹುಡುಗರು ಕಷ್ಟಪಡ್ತಾರೆ. ಇವರು ನನಗೆ 5 ರೂಪಾಯಿ ಬೋಟಿ ಪ್ಯಾಕೆಟ್ನ ಕೊಟ್ಬಿಟ್ಟು, ಬೇಸಿಕ್ಸ್ ನಾನು ಹೇಳಿಲ್ವಾ ನನ್ನ ಬೇಸಿಕ್ಸ್ ಅಂತ. ಏನಂತಂದರೆ, ನಮಗೆ ಔಟ್ಡೋರ್ ಶೂಟಿಂಗ್ ಇರ್ತಾ ಇತ್ತು. ಆವಾಗ ನಮ್ಗೇನು ತಿನ್ನೋದಕ್ಕೆ ಇರ್ತಾ ಇರ್ಲಿಲ್ಲ. ಅಂದ್ರೆ ಮನೆಯಿಂದ ತಗೊಂಡೋಗಿದ್ದೆಲ್ಲ ತುಂಬಾ ಬೇಗ ಖಾಲಿ ಆಗೋಗ್ತಾ ಇತ್ತು. ಕಾಡಲ್ಲಿ ಶೂಟಿಂಗ್ ಇರ್ತಾ ಇತ್ತು. ಹೌದು. ಅವಾಗ ಏನ್ ಮಾಡ್ತಿದ್ರು ಅಂತಂದ್ರೆ, ಇವರು ಮೋಸ್ಟ್ಲಿ ಮೊದಲೇ ಪ್ಲಾನ್ ಹಾಕೊಂಡಿದ್ರು ಅನ್ಸುತ್ತೆ, ನಾನು ಫ್ರೆಂಡ್ ಮಾಡ್ಕೋಬೇಕು ಅಂತ. ಏನ್ ಮಾಡ್ತಿದ್ರು ಅಂದ್ರೆ, ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಬೋಟಿ ಅಂತೆ, ಈ ಚಿಕ್ಕ ಚಿಕ್ಕ 1 ರೂಪಾಯಿದು ಚಕ್ಲಿ, ನಿಪ್ಪಟ್ಟು, ಇದು ರೆಡ್ ಕಲರ್ದು ಬರುತ್ತಲ್ಲ ಅದು, ಇದನ್ನೆಲ್ಲ ತಗೊಂಬಂದು ಕೊಟ್ಬಿಟ್ಟು, ನಾನು ಓಕೆ ನನಗೆ ಬೋಟಿ ಅಂದ್ರೆ ಇಷ್ಟ ಆದ್ರೆ ಇವ್ರು ನೋಡ್ ಪಾಪ ಇಲ್ಲಿಂದ ಎಲ್ಲಿಗೋ ಹೋಗಿ ಎಲ್ಲ ತಗೊಂಬಂದು ಕೊಡ್ತಿದ್ದಾರೆ ಅಂತ ಅಲ್ಲೇ ಇಂಪ್ರೆಸ್. ಅಂದ್ರೆ ಓಕೆ
ಒಂದು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿದ್ದು ಅಲ್ಲೇನೆ. ಒಂದು ಬೋಟಿ ರಸಗುಲ್ಲ ಕೊಡ್ಸ್ಬಿಟ್ಟು ಫ್ರೆಂಡ್ ಆಗ್ಬಿಟ್ರು. ಸೊ ನನಗೆ ಒಪಿನಿಯನ್ ಯಾವಾಗ ಚೇಂಜ್ ಆಗಿದ್ದು ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ಇದ್ದಿದ್ದು ಒಪಿನಿಯನ್ ಏನು ಅಂತ ಹೇಳಿದ್ರೆ, ಓಕೆ ಇದು ನಮ್ಮ ವೈಬಿಗೆ ಮ್ಯಾಚ್ ಆಗುವಂಥ ಕ್ಯಾರೆಕ್ಟರೇ ಅಲ್ಲ, ಲಿಟ್ರಲಿ ಎಣ್ಣೆ ಸಿಗಕಾಯಿ. ಒಂದಲ್ಲ ಒಂದು ಕಿರಿಕು ಅಥವಾ ಒಂದಷ್ಟು ಮೂತಿ ತಿರ್ಗಿಸ್ಕೊಂಡು ಓಡಾಡೋದು, ಈ ಥರದ್ದು ಇನ್ಸಿಡೆಂಟ್ ತಿರುಗಿಸಿರ್ಲಿಲ್ಲ, ಇವ್ರೇನೋ ಓವರ್ ಆಕ್ಟ್ ಮಾಡ್ತಿದ್ರು. ಅವಾಗ ಸೆಟ್ ಆಗಿಲ್ಲ ಅಂತ ಹೇಳಿದಾಗ ಆಬ್ವಿಯಸ್ಲಿ ಹಾಗೆ ಇರುತ್ತೆ. ಬಟ್ ನನಗೆ ಆ ಚೇಂಜ್ ಓವರು ಮತ್ತು ಆ ಪರ್ಸೆಪ್ಷನ್ ಚೇಂಜ್ ಆಗಿದ್ದು ಯಾವಾಗ ಅಂತ ಹೇಳಿದ್ರೆ, ಆ ಪರ್ಸನ್ ವ್ಯಾಲ್ಯೂಸ್ ಆಗಿರ್ಬೋದು ಲೈಫಲ್ಲಿ, ಮತ್ತು ಇದ್ದಿದ್ದ ರೀತಿ ಆಗಿರ್ಬೋದು, ಸೆಟ್ಟಲ್ಲಿ ಎಲ್ರೂ ಟ್ರೀಟ್ ಮಾಡ್ತಾ ಇದ್ದಿದ್ವೇ ಆಗಿರ್ಬೋದು. ಇವಾಗ ಎಲ್ರೂ ತುಂಬ ಈಕ್ವಲ್ ಆಗಿ ನೋಡೋರು ಸೆಟ್ಟಲ್ಲಿ ಆಗಿರ್ಬೋದು. ಆ್ಯಂಡ್ ಅದು ಬರ್ತಾ 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 ಅರ್ಥ ಆಗಕ್ಕೆ ಶುರು ಆಯಿತು ಪರ್ಸನ್ ಯಾವ ಥರ ಅಂತ ಹೇಳ್ಬಿಟ್ಟು. ಅವ್ರೇನು ಒಂದು ಕೇಜನ್ನ ಥರ ಹಾಕ್ಕೊಂಡಿದ್ರು, ಅದನ್ನು ಓಪನ್ ಮಾಡಿ ಅವರು ಆಚೆ ಬಂದು ಅವರ ಒಂದು ಪರ್ಸನಾಲಿಟಿನ ತೋರ್ಸಕ್ಕೆ ಶುರು ಮಾಡಿದ್ರು. ದೆನ್ ಅದು ಸಿಂಕ್ ಆಗಿದ್ದು. ಅಂದರೆ ಪ್ಯೂರ್ ಒಂದು ಯುನೀಕ್ ಕ್ವಾಲಿಟಿ ಇದೆ ಅವ್ರದ್ದು. ಸೊ ಅದಕ್ಕೆ ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಆಗಿತ್ತು. ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಕ್ಕೆ ಬೇಜಾರಾಗಿತ್ತು, ಬಟ್ ಆದರೆ ಇಷ್ಟು ಒಳ್ಳೇದು ನನ್ನ ಬಗ್ಗೆ ಹೇಳಿದ್ಮೇಲೆ ಇವಾಗ ಬೇಜಾರಾಗ್ತಾ ಇಲ್ಲ. ಎಕ್ಸ್ಟ್ರಾ ಪೇಮೆಂಟ್ ಕೊಟ್ಬಿಡಿ. ಹೋಗ್ಬೇಕಾದ್ರೆ ಒಂದು ಪೆಪ್ಸಿ ಕೊಡಿಸ್ತೀನಿ, ತಗೊಂಡೋಗಿ. ಪೆಪ್ಸಿ, ಓಕೆ. ಸೊ ಇದು ನನ್ನ ಒಪಿನಿಯನ್ ಚೇಂಜ್ ಆಗಿದ್ದ ಮೂಮೆಂಟ್. ಓಕೆ, ನಾನು ಬೋಟಿ ವಿಷಯ ಬಂದಿದ್ರಿಂದ ಅಲ್ಲೇ ನಿಲ್ಲಿಸ್ಬಿಟ್ಟೆ. ಸೊ ಅಂದರೆ ನಿಮ್ದು ಫಸ್ಟ್ ನಾನು ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದು ಅದು ಬೋಟಿಯಿಂದ. ಅದಾದಮೇಲೆ ನನಗೆ ಪರ್ಸೆಪ್ಷನ್ ಚೇಂಜ್ ಆಗಿದೆ ಯಾವಾಗ ಅಂದರೆ, ಇವರು ತುಂಬ ಕೇರಿಂಗ್ ನೇಚರು. ಅಂದರೆ ಯಾವ ಥರ ಅಂತಂದರೆ, ಈಗ ನಂಗೆ ಶಾರ್ಟಲ್ಲಿ ಏನೋ ಆಗ್ತಿರುತ್ತೆ, ನನಗೆ ಅಂತಲ್ಲ, ಯೂಶಲಿ ಯಾರಿಗೆ ಏನೇ ಆದರೂ, ಎಸ್ಪೆಷಲಿ ಹೆಣ್ಮಕ್ಳಿಗೆಲ್ಲ ಏನಾದರೂ ಕಷ್ಟ ಆಗ್ತಿದೆ ಅಂದರೆ ಅವ್ರು ಹೇಳೋದೇ ಬೇಕಾಗಿರಲಿಲ್ಲ, ಹೇಳ್ದೇನೆ ಅವರೇ ಅರ್ಥ ಮಾಡಿಕೊಂಡು. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಮಣ್ಣಲ್ಲಿ ಬೀಳೋದು, ಮಳೆಯಲ್ಲಿ ನೆನೆಯೋದು, ಆ ಥರದ್ದೆಲ್ಲ ಸೀನ್ಸ್ಗಳು ತುಂಬ ಇರ್ತಾಯಿತ್ತು ಬಿಗಿನಿಂಗಲ್ಲಿ. ಲೇಟ್ ನೈಟ್ ಶೂಟ್ಸ್ಗಳಾಗಿರ್ಬೋದು. ಆವಾಗ ಎಲ್ಲರೂ ತುಂಬ ಕೇರ್ ಮಾಡಿ ನೋಡ್ಕೊತಿದ್ರು. ಅಲ್ಲಿ ಸ್ವಲ್ಪ ನನಗೂ ಜಾಸ್ತಿ ಕೇರ್ ಮಾಡ್ತಾಯಿದ್ರು. ಸೊ ಅವಾಗ ಓಕೆ, ಅಂದರೆ ಇವಾಗ ನಾನು ಏನು ಅನ್ಕೊಂಡಿದ್ದೆ, ಅವ್ರನ್ನ ಬರೀ ಮಾತಾಡ್ತಾರೆ, ಇಲ್ಲ ಅಂದರೆ ಆ ಪರ್ಸೆಪ್ಷನ್ ಏನಿತ್ತು, ಅವಾಗ ಒಂದು ಸ್ವಲ್ಪ ಇಲ್ಲ ಇವರಲ್ಲೂ ಕೇರಿಂಗ್ ಗುಣಗಳಿದೆ. ಓಕೆ, ಒಂದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು ನಮಗೆ. ಯಾವಾಗ ಕಾನ್ವರ್ಸೇಷನ್ ಸ್ಟಾರ್ಟ್ ಆಯಿತು ಅವಾಗ ಅನ್ನಿಸ್ತು ಓಕೆ ನಾವು ಕುತ್ಕೊಂಡು ಮಾತಾಡ್ಬೋದು ಅಂತ. ಒನ್ಸ್ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದು, ಇನ್ನೂ ಮಾತಾಡ್ತಾರೆ, ಆ ಮಾತು ಇಲ್ಲಿ ತನಕ ತಂದು ಕೂರಿಸಿದೆ. ಸೊ ಅಲ್ಲಿ ಪರ್ಸೆಪ್ಷನ್ ಚೇಂಜ್ ಆಯಿತು. ಇವರು ಬೇರೆನೇ ಪರ್ಸನ್, ಅಂದರೆ ಆಚೆ ಸೆಟ್ಟಲ್ಲಿ ಏನು ಕಾಣಿಸ್ಕೊಂತಾರೆ ಸುಮ್ಮನೆ ಒಟಬಟ ಅಂತ, ಬಟ್ ಅವ್ರು ಕ್ಲೋಸ್ ಒನ್ಸ್ ಹತ್ರ ಅವ್ರ ಆ್ಯಕ್ಚುಯಲ್ ರಿಯಾಲಿಟಿ ಆಗಿರ್ಬೋದು, ಅಂದರೆ ಅವ್ರು ಎಷ್ಟು ಕೇರಿಂಗು, ಅವರೆಷ್ಟು ಅಂದರೆ ಈಗ ಅವ್ರು ಹೆಂಗೆ ಹೇಳ್ದಂಗೆ ಅವ್ರಿಗೆ ಕೆಲವೊಂದು ವ್ಯಾಲ್ಯೂಸ್ ಆಗಿರ್ಬೋದು, ಅದೆಲ್ಲ ಗೊತ್ತಾಯಿತು. ಆವಾಗ ಪರ್ಸೆಪ್ಷನ್ ಚೇಂಜ್ ಆಗೋಯ್ತು. ಸೊ ಪರ್ಸೆಪ್ಷನ್ ಚೇಂಜ್ ಆದಮೇಲೆ ಒಬ್ರಿಗೊಬ್ರು ಇನ್ನು ಕೇಳಬೇಕಾ, ಕಮಲಿ ಅವ್ರು ಎಲ್ಲಿ ಇರ್ತಾರೋ ರಿಷಿ ಅವರು ಅಲ್ಲೇ ಇರ್ತಾರೆ. ಸೊ ಸಪ್ರೇಟ್ ಕರೆಯೋ ಅವಶ್ಯಕತೆ ಇಲ್ಲ. ಕಮಲಿ ಅವ್ರು ಎಲ್ಲಿರ್ತಾರೋ ರಿಷಿ ಅವ್ರು ಅಲ್ಲಿ ಇರ್ತಾರೆ, ಕರ್ಕೊಂಬನ್ನಿ ಅಂತ ಹೇಳ್ತಿದ್ರು. ಹೌದು ಪಾಪ, ರೆಸ್ಪೆಕ್ಟೇ ಕೊಡ್ತಾ ಇರಲಿಲ್ಲ. ಏಯ್ ನಿಮ್ಗೆ ಹೆಂಗ್ ಗೊತ್ತಾಯ್ತದಲ್ಲ? ಒಂದು ನಿಮಿಷ ಇನ್ನ ತುಂಬಾ ಹೊತ್ತಿಂದ ನಾನು ಹೇಳ್ಬೇಕು ಅಂತ ಎಷ್ಟೆಲ್ಲ ಬಿಲ್ಡಪ್ ಕೊಟ್ಟು ಈಗಾಗ್ಲೇ ಎಷ್ಟೆಲ್ಲ ಅವ್ರಿಗೆ ಹಿಂಸೆ ಮಾಡಿದೀನಿ ಅಂತಂದ್ರೆ, ಅದು ನೀವಲ್ಲ, ಅವರಲ್ಲ, ಇವರಲ್ಲ ಅಂತ ಅಂದ್ಬಿಟ್ಟು ಇವಾಗ ನಾನೇ ಹೇಳೋದಿದನ್ನ. ಸೊ ಇಷ್ಟು ದಿನದಿಂದ ಇದೊಂಥರ ಹೆಂಗಿದೆ ಅಂದ್ರೆ, ನಂಗೆ ಗೊತ್ತು ನೀವೆಲ್ಲ ಹೇಳ್ತೀರಾ, ಈ ಆನ್ಸರ್ ಹೇಳ್ತಿದ್ದಂಗೆ ನಿಮ್ ಬಾಯಲ್ಲಿ ಬರೋದೇನು ಅಂತಂದ್ರೆ ಇದು ನಮಗ್ ಗೊತ್ತಿತ್ತು ಅಂತ. ಸೊ ಇವಾಗ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಕೇಳ್ತಿದ್ಯಲ್ವಾ ಯಾರು 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 ಅಂತ, ಅದು ಇವರೇ. ಅದು ನಾನೇ. ಒಪ್ಕೊಂಡ್ಬಿಟ್ಲು ಕಂಡ್ಲ ಪ್ರೀತಿ ಮಾಡೋಕೆ. ಎಸ್, ಕಮ್ಲಿ ರಿಷಿ ಸರ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ. ಕಮ್ಲಿ ರಿಷಿ ಸರ್ ಬರೀ ಫ್ರೆಂಡ್ಸಾ ಅಂತೆಲ್ಲ ನೀವು ಕ್ವೆಶನ್ಸ್ ಕೇಳ್ತಿದ್ರಿ, ದಿನಾ ಮೆಸೇಜ್ ಮಾಡ್ತಿದ್ರಲ್ವಾ. ಸೊ ಹೇಳ್ಬಾರ್ದು ಅಂತ ಇರ್ಲಿಲ್ಲ, ಸ್ವಲ್ಪ ನಮ್ದೇ ಆದ ಟೈಮ್ ತಗೊಂಡ್ವಿ. ರೈಟ್ ಮೂಮೆಂಟ್ ಕಾಯ್ತಾ ಇದ್ವಿ, ಆ ರೈಟ್ ಮೂಮೆಂಟ್ ಈಗ ಬಂತು. ಹೌದು. ಅಂಡ್ ನಮ್ಗೆ ಬೇರೆ ರೀತಿಯೆಲ್ಲ ಸುಮ್ನೆ ಒಂದು ಪೋಸ್ಟ್ ಹಾಕೋದ್ರಿಂದ ಎಲ್ಲ ಮಾಡೋದ್ರಿಂದ ಡೈರೆಕ್ಟ್ ಆಗಿ ನಿಮ್ ಜೊತೆ ಕೂತು ನಿಮ್ ಜೊತೆ ಈ ವಿಷಯನ ಹಂಚ್ಕೊಬೇಕು ಅಂತ ನಾವು ಈ ತರ ಒಂದು ಪ್ಲಾನ್ ಮಾಡಿ, ಯೂಟ್ಯೂಬ್ ನ ಪ್ಲಾನ್ ಮಾಡಿ, ನೀವುಗಳು ಜಾಸ್ತಿ ಕೇಳಿದ ಕ್ವೆಶ್ಚನ್ ಏನು ಇದೇನೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದೀವಿ. ಇಲ್ಲಿವರೆಗೂ ನಾವಿಬ್ರು ಜೊತೆಲಿ ಕಾಣಿಸ್ಕೊಂತಾ ಇರ್ಲಿಲ್ಲ, ಅಥವಾ ಕಾಣಿಸ್ಕೊಂಡ್ರು ತುಂಬಾ ಕಡಿಮೆ ಅನ್ನೋ ತರ ಇರ್ತಿತ್ತು. ಬಟ್ ಈ ಒಂದು ಚಾನೆಲ್ ಕಡೆಯಿಂದ
ನಿಮಗೆ ತುಂಬಾ ಹತ್ರ ಆಗೋದಕ್ಕೆ, ತುಂಬಾ ಕನೆಕ್ಟ್ ಆಗೋದಕ್ಕೆ ಒಂದು ಚಾನ್ಸ್ ತಗೊಂತಾ ಇದೀವಿ ನಾವು. ಆಮೇಲಿಂದ ಇವ್ರ ಸೀಕ್ರೆಟ್ ಏನೇನಿದೆ ಎಲ್ಲನೂ ನಾನು ಬರೀ ಹೇಳೋದಲ್ಲ, ಇಂಟರ್ವ್ಯೂಸ್ ಅಲ್ಲಿ ಹೇಳ್ತೀನಲ್ಲ, ಅದೆಲ್ಲ ನಿನ್ ಮೇಲಿಂದ ವಿಡಿಯೋ ಮಾಡಿ ಹಾಕ್ತೀನಿ. ಫಸ್ಟ್ ವಿಡಿಯೋಲ ಯಾಕೋ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಿದೆಯಲ್ಲ, ಬೇಜಾನಿದೆ ಇವ್ರ ಹತ್ರ ನಂದು. ಎಸ್. ಈಗ ನಾವೆಲ್ಲಿದ್ವಿ, ಇಂಪ್ರೆಷನ್ ಚೇಂಜ್ ಆಯಿತು, ಅಲ್ಲಿಂದ ನಮಗೆ ಎಕ್ಸೈಟ್ಮೆಂಟ್ ತಡ್ಕೊಳಕ್ಕಾಗದೆ ಅನೌನ್ಸ್ ಮಾಡಿಬಿಟ್ವಿ. ಆದರೆ ನೀವು ಅಂದ್ಕೊಂಡಿರೋ ಪ್ರಕಾರ ಓಕೆ, ಸೆಟ್ಟಲ್ಲಿ ನಾವಿಬ್ರದ್ದು ಇಂಪ್ರೆಷನ್ ಚೇಂಜ್ ಆಯಿತು, ಅದನ್ನ ಫ್ರೆಂಡ್ಶಿಪ್ ಆಯಿತು, ಒಂದು ಕಡೆ ಕೂತ್ಕೊಂಡು ಮಾತಾಡ್ತಿದ್ವಿ, ಡೈರೆಕ್ಟ್ ರಿಲೇಷನ್ಶಿಪ್ಗೆ ಹೋಗಿಲ್ಲ ನಾವು. ಏನಂತಂದರೆ ತುಂಬ ಟೈಮ್ ತೊಗೊಂಡ್ವಿ ಆ್ಯಕ್ಚುಲಿ. ಇಟ್ ವಾಸ್ ನೆವರ್ ಈಸಿ, ತುಂಬಾ ಹಾರ್ಡ್ಶಿಪ್. ಈಗಿನ ಟರ್ಮಲ್ಲಿ ಹೇಳ್ಬೇಕಂದ್ರೆ ಸಿಚುಯೇಷನ್ಶಿಪ್. ಸೊ ಈ ಥರದ್ದು ಎಲ್ಲ ತುಂಬ ಜಗಳಗಳಾಯಿತು, ಲಾಕ್ಡೌನ್ ಬಂತು, ಅಲ್ಲೂ ತುಂಬ ಜಗಳಗಳು ಮಾಡಿಕೊಂಡು ಮಾತಾಡದೇ ಇರೋ ದಿನಗಳಿದೆ. ದಿನಗಳಲ್ಲ, ತಿಂಗಳುಗಳಿದೆ ಮಾತಾಡದೇ ಇರುತ್ತೆ. ಅದನ್ನೆಲ್ಲ ನಾನು ಡೀಟೇಲ್ ಆಗಿ ಇನ್ನೂ ಒಂದು ವಿಡಿಯೋ ಮಾಡಿ ಹಾಕ್ತೀವಿ. ಆಮೇಲೆ ತುಂಬ ಏನು ಲವ್ ಆ ಥರನೇ ಏನು ಇದ್ದಿದ್ದಲ್ಲ, ತುಂಬ ಜಗಳಗಳು ಆಡಿದ್ವಿ. ಆ್ಯಂಡ್ ಜಗಳ ಮಾಡಿದಾಗ ಇವ್ರು ಏನೇನು ಮಾಡ್ತಾರೆ, ಏನೇನು ಜಗಳ ಆಡ್ತಾರೆ, ಇದೆಲ್ಲನೂ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಸೊ ತುಂಬ ವಿಡಿಯೋಸ್ ಇದೆ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ.